में बहुत विश्वास करना। ಸದ್ಗುರು ಹೊರಟು ಸಾಹೇಬ್ ವಾಕ್ಯ. ಏನು ನಿನಗೆ ಗುರುಗಳು ಕೊಟ್ಟಾರೋ ಅಥವಾ ಯುಕ್ತಿ ಭೇದಾದಿಗಳು ತೋರಿಸ್ಯಾರೋ ಅದರಲ್ಲಿ ಪೂರ್ಣ ವಿಶ್ವಾಸವುಳ್ಳವನಾಗು. ವಿಶ್ವಾಸ ಇಲ್ಲವೋ ಅಲ್ಲಿ ಏನೂ ಇಲ್ಲ. ವಿಶ್ವಾಸಂ ಫಲದಾಯಕ. ಮತ್ತಿನ್ನೊಬ್ರು ಯಾರು ಫಲ ಕೊಡೋರಿಲ್ಲ. ನಿನ್ನ ವಿಶ್ವಾಸದ ಫಲ ನಿನಗೆ ಪ್ರಾಪ್ತ ಆಗ್ತಕ್ಕಂಥದ್ದು. ಈಗ ಪ್ರತಿಯೊಂದು ಹೊರಗಿನ ವ್ಯವಹಾರಿಕ ಕಾರ್ಯದಲ್ಲಿ ನೋಡಿದ್ರು ಸಹಿತ ವಿಶ್ವಾಸ ಮುಂದಿಟ್ಟು ನಾವು ಯಾವುದೇ ಕಾರ್ಯ ಪ್ರಾರಂಭ ಮಾಡ್ತೀವಿ. ಇಂಥದ್ದು ಮಾಡೋದ್ರದಿಂದ ನನಗೆ ಲಾಭ ಆದಿತ್ತು ಅನ್ನತಕ್ಕಂಥದ್ದು ಮೊದಲು ವಿಶ್ವಾಸ. ಅದ ನಂತರ ಕಾರ್ಯ ಪ್ರಾರಂಭ ಮಾಡ್ತೀವಿ. ಅದರಂತೆ ಗುರುವಿನ ವಾಕ್ಯದಲ್ಲಿ ನಿನ್ನ ಪೂರ್ಣ ವಿಶ್ವಾಸ ಇದ್ದದ್ದಾದ್ರೆ ನಿನಗೆ ಫಲದಾಯಕ. ಆದ್ರೆ ಆಗೋಲ್ಯಾಕ ಬಿಟ್ರು ಬಿಡುವಲ್ಯಾಕ ಹಿಂದಿಲ್ಲ ನಾ ನೋಡೋಣ ಎಂದೇರೆ ನೋಡೋಣ ಅಥವಾ ಮುಂದಿನ ಜನ್ಮಕ್ಕೆ ನೋಡೋಣ ಅದು ತನ್ನಷ್ಟು ತಾನೇ ಆಗ್ತಕ್ಕಂಥದ್ದು. ಗುರು ತಾನೇ ಕೃಪೆ ಮಾಡ್ತಾನೆ ಯಾವ್ಯಾವುದು ಒಂದು ಹೇಳಿ ಕಡೆಗಾದ್ರೆ ಇಲ್ಲ. ಕೃಪೆ ಮಾಡೋದು ನಿಜ. ಯಾರ ಮ್ಯಾಗ ಮಾಡೋದು? ನಿನ್ನ ಪೂರ್ಣ ವಿಶ್ವಾಸ ಇದ್ರೆ ಅಲ್ಲಿ ಕೃಪೆ ಸಿಕ್ಕಿತ್ತ. ನಿನ್ನ ಪೂರ್ಣ ವಿಶ್ವಾಸ ಇಲ್ಲ ಅಂದ್ರೆ ಕೃಪೆ ಯಾರ ಮ್ಯಾಗ? ಹೌದು. उसी में बहुत विश्वास करना होएगा बहुत फिर सबद जो लगेगा इसको चेत के ध्यान धरना. ಈ ಪ್ರಕಾರ ನೀನು ವಿಶ್ವಾಸವುಳ್ಳವನಾಗಿದ್ದಾದ್ರೆ ಶಬ್ದ ತನ್ನಷ್ಟು ತಾನೇ ಬರ್ತದೆ. ಆ ಶಬ್ದ ಏನದಂದ್ರೆ ಶಬ್ದದಲ್ಲಿ ನಿನ್ನ ಚಿತ್ತ ಪ್ರೇರಣೆ ಮಾಡಿ ನೀನು ಶಬ್ದ ರೂಪ ಆಗ್ಬೋದು. ಒಳವರೆಗೆ ಶಬ್ದೇ ಶಬ್ದ ಆಗ್ತದೆ. ಆ ವಿಶ್ವಾಸದ ಫಲವೇ. ಇದರಲ್ಲಿ ವಿಶ್ವಾಸ ಇಲ್ಲಂದ್ರೆ ನಿನಗೆ ಅಭ್ಯಾಸ ಕೂಡುಗೂಡೋದಿಲ್ಲ ಮನಸ್ಸ. ಗುರು ಹೇಳ್ಯಾರ ನಾನು ಕೇಳಿದ್ನಿ ಎಷ್ಟೇ ಆಗ್ತದೆ. ಪ್ರಾತಃ ಕಾಲ ಹೇಳ್ಬೇಕಾದ್ರೆ ನಿನ್ನ ಮನಸ್ಸು ಹೇಳ್ಬಿಡೋದಿಲ್ಲ. ದಾರಿತ ದಿಕ್ಕುತ ನಾನು ಜೀವಯಾತ್ರೆಯಲ್ಲಿ. ಎಷ್ಟು ಪೂರ್ಣ ವಿಶ್ವಾಸದಿಂದ ಮೊದಲೇ ಏನದಂದ್ರೆ ಪ್ರಥಮದಲ್ಲೇ ಅನುಭವ ಶುರು ಆಗೋದಿಲ್ಲ. ಜನ್ಮ ಜನ್ಮ ಪ್ರಯತ್ನ ಪಟ್ಟರು ಸಹಿತ ಆಯ್ತು ಅಂದ್ರೆ ಬಹಳ ಸುಲಭ ಅಂತ ತಿಳಿಬೇಕು. ಅಂಥದ್ದಿದ್ದ ವಿಷಯ. ಅದಕ್ಕೆ ಮೊದಲು ಏನಾದ್ರೂ ಆಗ ಈಗ ಮನಸ್ಸು ಒಂದು ವೇಳೆದಲ್ಲಿ ಒಪ್ಪಬಹುದು, ಮತ್ತೊಂದು ವೇಳೆದಲ್ಲಿ ದೂರ ಆಗಬಹುದು, ಏನೇನೋ ಆಗಬಹುದು. ಅದಕ್ಕೇನಂತಾರೆ ದಾರಿ ನಾನು ತಪ್ಪಬಹುದು, ಪರಂತು ನನ್ನ ದಿಕ್ಕು ಏನದ ಅದು ನಾನು ತಪ್ಪುವುದಿಲ್ಲ. ಯಾಕೆ ನಡೆಯುವ ಕಾಲಕ್ಕೆ ಅತ್ಲಾಗಿತ್ಲಾಗಿ ದಾರಿಗಳು ಎಲ್ಲಾದ್ರೂ ತಪ್ಪು ನಡೀಬಹುದು. ನನಗಿಂಥ ದಿಕ್ಕಿಗೆ ಹೋಗುವುದದ ಅನ್ನತಕ್ಕಂಥ ಗುರಿ ಮಾತ್ರ ಎಂದು ತಪ್ಪೋದಿಲ್ಲ. ಗುರಿಯು ತಪ್ಪುವುದಿಲ್ಲ ಕಡೆಗೆ ಬರೀ ಕೈಯಲ್ಲ. ನಾನು ಗುರಿಗೆ ತಪ್ಪೋದಿಲ್ಲ ಅಂದ್ರೆ ಕಡೆಗೆ ಏನಂದ್ರೆ ಬರೀ ಕೈ ಯಾಕಾಗ್ತದೆ? ಬರಕೊಳ್ಳುವುದು ಎಲ್ಲ ತುಂಬಿರಲು ನಂಬುಗೆಯು ಹೃದಯ ಪಾತ್ರೆಯಲಿ. ನನಗೇನು ಪ್ರಾರ್ಥನೆ ಮಾಡ್ಕೋಬೇಕಾಗ್ಯದು ಅದರಲ್ಲಿ ನಂದು ಪೂರ್ಣ ವಿಶ್ವಾಸ ಅದ. ಮತ್ತೆ ಆ ವಿಶ್ವಾಸದ ಫಲ ಇನ್ನೊಬ್ರಿಗೆ ಯಾರಿಗೂ ಆಗಿತ್ತು, ನನಗೆ ಸಿಗ್ತದೆ. बहुत फिर सबद जो लगेगा इसको चेत के ध्यान धरना. चतुर जो होएगा भरेगा सबको बूंद की बूंद समुद्र भरना. ಇಂಥ ಚತುರನಾದಂಥ ಪುರುಷನು ತನ್ನ ಸ್ವಯಂ ಉದ್ಯೋಗದಿಂದ ಎಂದೂ ಕಡಿಗಾಗೋದಿಲ್ಲ. ಈಗ ನಾವು ದುಕಾನ್ದಾರಿ ಕೇಳ್ರಿ, ಅವ್ರೇನ್ ಹೇಳ್ತಾರೆ, ನನಗೆ ಟೈಮ್ ಇಲ್ಲ, ದುಕಾನ್ ಮುಂದೆ ಯಾರೂ ಇಲ್ಲ, ನನಗೆ ಬಿಟ್ಟು ಬರುವುದಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಶೇಡ್ಗಾರಿ ಕೇಳಿ, ಈಗ ಮಳೆ ಬಂದಿದ್ದ ಸಮಯ
ಬಿತ್ತುವ ಹದ ನನಗೆ ಬರೋದಾಗತ್ತಿಲ್ಲ. ಆಫೀಸ್ದಾಗ ನಾವು ಇನ್ನೊಬ್ರು ಅಂಡರದಲ್ಲಿ ಇದ್ದಂಥವ್ರು ನನಗೇನಾದ್ರು ರಜೆ ಸಿಗೋದಿಲ್ಲ, ನಾನು ಬರೋದಿಲ್ಲ. ಯಾಕೆ ಅವ್ರು ತಮ್ಮ ಕೆಲಸನಲ್ಲಿ ಕರ್ತವ್ಯ ಪ್ರಧಾನರಾಗಿ ಆ ಕೆಲಸದಲ್ಲಿ ಕೂಡ್ಬಿಟ್ಟಾರೆ. ಅದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಅವರು ಅದರಂತೆ ಭಕ್ತನಾದಂತಹ ಪುರುಷನು ತನ್ನ ಕರ್ತವ್ಯದಲ್ಲಿ ಇದ್ದ ಪಕ್ಷದಲ್ಲಿ ಆತನಿಗೆ ಏನು ಮಾಡ್ಬೇಕು, ಅವನಿಗೆ ಯಾಕೆ ಟೈಮ್ ಸಿಗ್ತದೆ? ಇವ್ರಿಗೆ ಯಾರಿಗೂ ಟೈಮ್ ಸಿಗೋದಿಲ್ಲ, ಭಕ್ತನಿಗೆ ಮಾತ್ರ ಪುಕ್ಕಟ್ ಟೈಮ್ ಇರ್ತದೆ. ಅದಕ್ಕೆ ಏನಂತಾರೆ, ಒಂದೊಂದು ಹನಿ ಹನಿ ಕೂಡಿಸಿ ಒಂದು ಸಮುದ್ರ ತುಂಬಬೇಕು. ಅಂದ್ರೆ ಹಾಗೆ ನಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಚಿಂತನೆ ರೂಪವಾದಂತಹದ್ದು ಒಂದೊಂದು ಹನಿಗಳು ಅಂದ್ರೇನು ನಾಮಸ್ಮರಣೆ ಮಾಡ್ಕೋತೇ ಇರು, ಹೃದಯವೇ ಸಮುದ್ರ ರೂಪ ಆಗಿ ಹೋಗ್ತದೆ. ಈ ಪ್ರಕಾರ ನೀನು ನಿನ್ನ ಕಾರ್ಯದಲ್ಲಿ ತತ್ಪರನಾಗಿರು. ಹೊರಗಿನವ್ರು ಇರೋದಿಲ್ಲ, ಅವ್ರು ಎಷ್ಟು ತತ್ಪರರಾಗಿರ್ತಾರೆ, ಕೆಲಸ ಬಿಟ್ಟು ಬರ್ತಾರೆ, ಬರೋದಿಲ್ಲ. ತಮ್ಮ ಕಾರ್ಯದಲ್ಲಿ ಒಳ್ಳೆ ಭದ್ರವಾಗಿ ಕುಂತಿರ್ತಾರೆ. ನೀನು ಭಕ್ತನಾಗಿ ಯಾಕೆ ನಿನ್ನ ಕಾರ್ಯ ಬಿಟ್ಟು ಓಡಾಡ್ತಿ? ಏನು ಅಂಥದ್ದೇನದಂದ್ರು ಅಥವಾ ಆತ್ಮನ್ ಏನದಂದ್ರೆ ಮಹಿಮೆ ಮಾಡಿದಷ್ಟು ಕಮ್ಮಿ. ಆತನ ಮಹಿಮೆ ಎಷ್ಟು ಮಾಡಿದಷ್ಟು ಕಮ್ಮಿ. ಯಾಕೆ ಆತನ ತನ್ನ ಕೆಲಸದಲ್ಲಿ ತತ್ಪರದಾನ. ಹೌದು, ನೀನು ಅವ್ರ ಚಿತ್ತ ಮತ್ತೊಂದು ಯಾವುದೂ ಪ್ರಪಂಚಿಕ ವಿಚಾರದ ಕಡೆ ಎಳೆಯುವುದೇ ಇಲ್ಲ. ಕೇವಲ ಒಂದು ಭಕ್ತಿಯಲ್ಲಿ ಮಗ್ನರಾಗಿತ್ತು. ಇನ್ನು ಅಂಥವ್ರು ಎಷ್ಟು ಮಹಿಮೆ ಮಾಡಿದ್ರು ಕಮ್ಮವೇ.